ಪ್ರಜ್ವಲ್ ರೇವಣ್ಣ ಬ್ಯಾರೆಕ್ನಲ್ಲಿ ಮೊಬೈಲ್ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ನೀಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಬ್ಯಾರೆಕ್ನಲ್ಲಿ ಮೊಬೈಲ್ ಪತ್ತೆಯಾಗಿತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಹೇಳಿಕೆ ನೀಡಿದ್ದಾರೆ. ವಿಐಪಿ ಟ್ರೀಟ್ಮೆಂಟ್ ಯಾರಿಗೂ ಕೊಡೋದಕ್ಕೆ ಬಿಡೋದಿಲ್ಲ. ನಾವು ಲಂಚ ಕೊಟ್ಟು ಏನು ಬೇಕಾದರೂ ಮಾಡಬಹುದು ಅಂತ ಅನ್ಕೊಂಡಿದ್ರೆ ಅದು ತಪ್ಪು. ಯಾವ ಮೊಬೈಲ್ ಸಿಕ್ಕಿದೆ, ಪೆನ್ ಡ್ರೈವ್ ಸಿಕ್ಕಿದೆ, ಬುಕ್ ಸಿಕ್ಕಿದೆ, ಅದನ್ನೆಲ್ಲ ಗೌಪ್ಯವಾಗಿ ಇಡಬೇಕು. ಟೈಮ್ ಬಂದಾಗ ನಾನು ಅದನ್ನ ತಿಳಿಸುವೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಂದು ಟೆಕ್ನಿಕಲ್ ಆಡಿಟ್ ಮಾಡೋದಕ್ಕೆ ಹೇಳಿದ್ದೀನಿ, ಚಾಮರಿದೆ, ಪರಿಶೀಲನೆಯನ್ನ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಇದೀಗ ಹೇಳಿಕೆಯನ್ನ ನೀಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅವರು ಶಿಕ್ಷೆಗೆ ಒಳಪಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಮೊಬೈಲ್ ಹಾಗೂ ಪೆನ್ ಡ್ರೈವ್ ಪತ್ತೆಯಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಹೇಳಿಕೆ ನೀಡಿದ್ದಾರೆ. ಈಗ ನೋಡಿ ಇವರೇ, ನಾನು ಈ ಖಾತೆ ತಗೊಂಡು ನಮಗೆ ಜವಾಬ್ದಾರಿ ಕೊಟ್ಟು 1.5-2 ತಿಂಗಳಾಗಿದೆ. ವಿ ಆರ್ ಟೇಕಿಂಗ್ ಆ್ಯಕ್ಷನ್. ಇಷ್ಟು ಬೇಗ ಇಷ್ಟು ಸ್ಟ್ರಿಕ್ಟಾಗಿ ಮಾಡಿರಲಿಲ್ಲ, ಇಷ್ಟು ವೇಗವಾಗಿ. ವಿ ಆರ್ ಡೂಯಿಂಗ್. ಆಮೇಲೆ ಆ್ಯಕ್ಷನ್ ತಗೊಳ್ಳೇಬೇಕಲ್ಲ. ಆಮೇಲೆ ಆ್ಯಕ್ಷನ್ನು ತಗೋಬೇಕಂದ್ರೂ ಐ ಹ್ಯಾವ್ ಟು ಇರೋದೇ 2-3 ಮಾರ್ಗ ನನಗೆ. ಈಗ ವೈಯಕ್ತಿಕವಾಗಿ ನಾನೇನಾದರೂ ಬೇರೆದು ಮಾಡ್ಲಿಕ್ಕೆ ಆಗ್ತದಾ? ಈಗ ಅವ್ರಿಗೆ ಸರ್ವಿಸಸ್ಸಿಂದ ಡಿಸ್ಮಿಸ್ ಮಾಡ್ಬೇಕಂದ್ರೂ ಕೂಡ ಅದಕ್ಕೆ ಕೆಲವು ಮಾನದಂಡಗಳಿದೆ. ಆದರೆ ಹಿಂಗೆ VIP ಟ್ರೀಟ್ಮೆಂಟು ಯಾರಿಗೂ ಕೊಡೋಕ್ಕೆ ನಾವು ಬಿಡೋದಿಲ್ಲ. ತಗೊಳ್ತಿರುವಂತವರಿಗೆ ಸರ್, VVIPಗಳಿಗೆ ನಿಮ್ಮ ಇದೇನು ಮೆಸೇಜ್ ಏನು, ಅವ್ರಿಗೆ ನೀವೇನು ಕ್ಲಿಯರ್ ಮೆಸೇಜ್ ಕೊಟ್ಟಿದ್ದೀರಾ ರೈಡ್ ಮುಖಾಂತರ? ನೋಡಿ, ದ ರೇಡ್ ಇಟ್ ಸೆಲ್ಫ್ ಇಸ್ ದ ಮೆಸೇಜ್. If you think you can bribe my officials and do what you want, you are mistaken. ಸರ್, ಈಗ ಏನೇನು ಸಿಕ್ಕಿದೆ ಅಂತ ಪ್ರಾಥಮಿಕ ಮಾಹಿತಿ ಸಿಕ್ಕಿದೆಯಾ ಸರ್? ಇದೆ ಇವರೇ, ಅದೆಲ್ಲ ಇಲ್ಲಿ ಚರ್ಚೆ ಮಾಡಿ